ಮಾಡಿದ್ದಾರೆ ಸರ್. ಆರೋಪಿ ದರ್ಶನ್ಗೆ ಮಾತ್ರ ಈ ರೀತಿಯ ಟ್ರೀಟ್ಮೆಂಟ್ ಯಾಕೆ ಅಂತ ಅಂದ್ಬಿಟ್ಟು ಅದೇ ಸರಿ, ನ್ಯಾಯಾಲಯದ ಗಮನಕ್ಕೂ ಸಹ ತಂದಿದ್ವಿ. ಏನು ಅಂತಂದರೆ ನಮಗೂ ಅದು ಸಹ ಅರ್ಥ ಆಗ್ತಾ ಇಲ್ಲ, ಯಾಕೆ ಜೈಲಧಿಕಾರಿಗಳು ದರ್ಶನ್ ಮತ್ತು ಈ ಕೇಸಲ್ಲಿರುವಂಥ ಆರೋಪಿಗಳಿಗೆ ಮಾತ್ರ ಯಾಕೆ ಈ ರೀತಿಯ ಇದನ್ನು ಏನು ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ. ನಾನು ನ್ಯಾಯಾಲಯಕ್ಕೂ ಸಹ ತಮ್ಮ ಮಾಧ್ಯಮಗಳಲ್ಲಿ ಬಂದಿರುವಂಥ ಎಲ್ಲ ವರದಿಗಳನ್ನ ಕೊಟ್ಟಿದ್ದೀನಿ. ಬೇರೆ ಆರೋಪಿಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಇವ್ರಿಗೆ ಯಾವ ರೀತಿ ಕೊಡ್ತಾ ಇದ್ದಾರೆ, ಜೈಲಲ್ಲಿ ಏನೇನು ಅಕ್ರಮ ನಡೆಯುತ್ತೆ ಅದನ್ನೆಲ್ಲೂ ಸಹ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀವಿ. ಇದು ಉದ್ದೇಶಪೂರ್ವಕವಾಗಿಯೇ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿನೇ ಸಹ ಮಾಡ್ತಾ ಇರೋದೇ ಬಿಟ್ಟು ಅದು ಬೇರೆ ಯಾವುದೇ ರೀತಿಯ ಕಾರಣ ಇಲ್ಲ. ಮತ್ತೋರ್ವ A5 ಆರೋಪಿಯಾಗಿರ್ತಕ್ಕಂಥ ಇವತ್ತು ಅರ್ಜಿ ಹಿಂದೆ ಸಲ್ಲಿಸಿದಂತಹ ಅರ್ಜಿ ಏನಿತ್ತು, ಕೇಸಿಂದ ಖುಲಾಸೆಗೊಳಿಸಬೇಕು ನಂದೀಶ್ A5 ಆರೋಪಿ, ಆ ಅರ್ಜಿಗೆ ಸಂಬಂಧಪಟ್ಟಾಗ ಏನು ಅದನ್ನು ಅದೇ ಅವರು ಕೇಸಿಂದ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಅರ್ಜಿ ಸಲ್ಲಿಸಿದ್ರು. ಅದು ಮಾನ್ಯ ನ್ಯಾಯಾಲಯ ಮೇಲ್ನೋಟಕ್ಕೆ ಪ್ರಕರಣದಿಂದ ಕೈ ಬಿಡೋಕ್ಕೆ ಯಾವುದೂ ಸಾಧ್ಯತೆಗಳಿಲ್ಲ ಅಂತ ಪರಿಗಣನೆ ಮಾಡಿ ಅವನ ಅರ್ಜಿನ ಇವತ್ತು ಡಿಸ್ಮಿಸ್ ಮಾಡಿದೆ ಸರ್ ನ್ಯಾಯಾಲಯ. ಪ್ರಾಸಿಕ್ಯೂಷನ್ ಅವರು ಹೇಳ್ತಿರ್ತಕ್ಕಂಥ ಚಾರ್ಜಸ್ ಫ್ರೇಮ್ ಮಾಡಬೇಕು ಅಂತೇಳಿ, ಇದಕ್ಕೆ ನೀವು ದರ್ಶನ್ ಪರ ವಕೀಲರಾಗಿರ್ತಕ್ಕಂಥವ್ರು ಅನ್ನೆಸರಿ ಲ್ಯಾಗ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಿರೋಂಥದ್ದು ಯಾಕೆ ಅಂತ ಸರ್, ಆ ವಿಚಾರವಾಗಿ ಇವರೇನು ಮೆಮೊ ಸಲ್ಲಿಸಿದ್ರು ನ್ಯಾಯಾಲಯಕ್ಕೆ, ಇವತ್ತು ಅದರದ್ದು ಆದೇಶ ಬಂದಿದೆ. ಆ ಆದೇಶದಲ್ಲೂ ಸಹ ಇವತ್ತು ನ್ಯಾಯಾಲಯ ಕಟುವಾಗಿ ಪ್ರಾಸಿಕ್ಯೂಷನ್ಗೆ ಇವತ್ತು ಅವ್ರಿಗೆ ಬೈದಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅಂದರೆ ಈ ಕೋರ್ಟು ಇನ್ಚಾರ್ಜ್ ಕೋರ್ಟ್ ಆಗಿದೆ, ಎರಡೂ ಕೋರ್ಟ್ದು ಮಾಡಬೇಕಾಗುತ್ತೆ. ಆಮೇಲೆ ನಾವು ವಾದ ಮಂಡನೆ ಮಾಡೋದ ಸಂದರ್ಭದಲ್ಲಿ ಕೋರ್ಟ್ ಗಮನಕ್ಕೆ ತಂದಿದ್ವಿ ಏನು ಅಂದರೆ, ಸುಪ್ರೀಂ ಕೋರ್ಟು ಬೇಲ್ ಕ್ಯಾನ್ಸಲ್ ಮಾಡುವಂಥ ಸಂದರ್ಭದಲ್ಲಿ ಟ್ರಯಲ್ನ ಇಷ್ಟೇ ದಿನದಲ್ಲಿ ಮುಗಿಸ್ಬೇಕು, 1 ತಿಂಗಳು 2 ತಿಂಗಳು 3 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ದು ಒಂದೇನು ಅಂದರೆ ಸಾಧ್ಯವಾದಷ್ಟು ಬೇಗ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದನ್ನು ನ್ಯಾಯಾಲಯದ ಗಮನಕ್ಕೆ ತಂದಿದ್ವಿ ನಾವು. ಆದ್ದರಿಂದ ಇವತ್ತು ನ್ಯಾಯಾಲಯ ಏನು ಮಾಡಿದೆ, ಪ್ರಾಸಿಕ್ಯೂಷನರು ಈ ಥರದ ಅರ್ಜಿನ ಸಲ್ಲಿಸುವಂಥ ಅವಶ್ಯಕತೆ ಇರಲಿಲ್ಲ. ಇವರು ಯಾರನ್ನ ಬೆದರಿಸ್ತಾ ಇದ್ದಾರೆ ಅಂತ ನಂದು ವಾದ ಆಗಿತ್ತು. ಅಂದರೆ ಸುಪ್ರೀಂ ಕೋರ್ಟ್ ಹೆಸರಲ್ಲಿ ಬೆದರಿಸುವಂಥ ಅವಶ್ಯಕತೆ ಇಲ್ಲ, ಇದು ನಥಿಂಗ್ ಬಟ್ ಇದು ಥ್ರೆಟನ್ ಮಾಡುವಂತಹ ಇದು ಆಗುತ್ತೆ, ಸಿಸ್ಟಮ್ ಆಗುತ್ತೆ ಅಂತ ನಮ್ಮದು ವಾದ ಆಗಿತ್ತು. ಜಡ್ಜು ಇವತ್ತು ಮಾನ್ಯ ನ್ಯಾಯಾಲಯವು ಸಹ ಅದನ್ನೇ ಅಬ್ಸರ್ವೇಷನ್ ಮಾಡಿ ಪ್ರಾಸಿಕ್ಯೂಷನ್ ಅವರು ಈ ಥರದ ಅವಶ್ಯಕತೆ ಇರಲಿಲ್ಲ ಒಂದು ಅರ್ಜಿ ಸಲ್ಲಿಸೋದು. ಕೋರ್ಟ್ಗೆ ಗೊತ್ತಿದೆ ಪ್ರಾಸಿಕ್ಯೂಷನ್ ಏನು ಇದು ಯಾವ ರೀತಿ ಟ್ರಯಲ್ ನಡೆಸಬೇಕು, ಎಷ್ಟು ದಿನದಲ್ಲಿ ಮುಗಿಸ್ಬೇಕು ಅಂತ. ಕೋರ್ಟ್ಗೇನು ಪ್ರಾಸಿಕ್ಯೂಷನ್ ಆಗಲಿ ಡಿಫೆನ್ಸ್ನವರಾಗಲಿ ನಿರ್ದೇಶನ ಕೊಡೋ ಅಥವಾ ಡೈರೆಕ್ಷನ್ ನಮಗೆ ಕೊಡೋಂಥ ಅವಶ್ಯಕತೆ ಕಂಡು ಬಂದಿಲ್ಲ. ಆದ್ದರಿಂದ ಕೋರ್ಟ್ ಇದನ್ನು ಟ್ರಯಲ್ ಹೆಂಗೆ ಬೇಕೋ, ಕೋರ್ಟ್ಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಆ ಥರ ನಡೆಸ್ತೀವಿ ಅಂತ ಹೇಳಿ ಅವ್ರ ಅರ್ಜಿನೂ ಸಹ ಮುಕ್ತಾಯಗೊಳಿಸಿದ್ದಾರೆ ಸರ್. ಓವರ್ ಆಲ್ ಆದರೆ ಈಗ ಶೀಘ್ರ ಸಾಕ್ಷ್ಯ ವಿಚಾರಣೆಗೆ ಸಂಬಂಧಪಟ್ಟಾಗ ನಿಮ್ದು ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ ಸರ್? ನಮ್ದು ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ. ನಾನು ನ್ಯಾಯಾಲಯದಲ್ಲೂ ಸಹ ಹೇಳಿದ್ದೀನಿ, ನ್ಯಾಯಾಲಯದಲ್ಲಿ ನಮ್ಮ ಸಬ್ಮಿಷನ್ಸ್ ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಇವರು ಚಾರ್ಜಸ್ ಫ್ರೇಮ್ ಮಾಡಿ ಟ್ರಯಲ್ ಪ್ರಾಸಿಕ್ಯೂಷನ್ನರು ಸ್ಟಾರ್ಟ್ ಮಾಡಬೇಕು. ಪ್ರಾಸಿಕ್ಯೂಷನ್ ಸ್ಟಾರ್ಟ್ ಮಾಡಿ ಡಿಫೆನ್ಸ್ ಅಲ್ಲ ಅಂದರೆ ಆರೋಪಿಗಳೆಲ್ಲ ಟ್ರಯಲ್ ಸ್ಟಾರ್ಟ್ ಮಾಡಬೇಕಾಗಿರೋದು. ಅವರು ಪ್ರಾಸಿಕ್ಯೂಷನ್ನವರು ಮಾಸ್ಟರ್ ಆಫ್ ದೇರ್ ಕೇಸ್ ಅಂತ ಕರೀತಾರೆ. ಅವ್ರು ಟ್ರಯಲ್ ನಾಳೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಮಾಡಿ, ನೆಕ್ಸ್ಟ್ ವೀಕಲ್ಲಿ ಮಾಡ್ತೀವಿ ಅಂದರೆ ಮಾಡಿ, ನಾವು ರೆಡಿ ಇದ್ದೀವಿ ಅಂತ ನಾವು ಹೇಳ್ತಾರೆ. ಸರ್ ಅವ್ರು ಮಾಡಲಿ, ನ್ಯಾಯಾಲಯ ಚಾರ್ಜಸ್ ಫ್ರೇಮ್ ಮಾಡಲಿ, ಅದಾದಮೇಲೆ ವಿಚಾರಣೆಗೆ ದಿನಾಂಕ ನಿಗದಿಪಡಿಸಲಿ, ನಾವು ವಿಚಾರಣೆ ಎದುರಿಸೋಕ್ಕೆ ಸಿದ್ಧವಾಗಿದ್ದೀವಿ. ಇದಿಷ್ಟು ಕೂಡ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಸುನೀಲ್ ಹೇಳ್ತಿದ್ದಕ್ಕಂಥದ್ದು. ಕ್ಯಾಮರಾಮನ್ ಮಾಂತೇಶ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.